ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಹೇಗಿತ್ತು ನಿನ್ನೆಯ ಎಪಿಸೋಡ್? ಒಂದು ರೀತಿ ಹಾರ್ಟ್ ವಾರ್ಮಿಂಗ್ ಎಪಿಸೋಡ್ ಆಗಿತ್ತು ಅಂತಲೇ ಹೇಳ್ಬೋದು. ಸಾಕಷ್ಟು ಎಮೋಷನಲ್ ಮೂಮೆಂಟ್ಸ್ಗಳಿಂದ ನಿನ್ನೆಯ ಎಪಿಸೋಡ್ ಕೂಡಿತ್ತು. ಪ್ಲಸ್ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಡ್ತಾರಲ್ಲ, ನಿಮ್ಗಳ ಮಧ್ಯೆ ಮುನಿಸು ಜಗಳ ವೈಮನಸ್ಯ ಏನಾದರೂ ಇದ್ದರೆ ಅದನ್ನು ಹೊರಗೆ ಹಾಕಿ, ಪ್ಲಸ್ ಯಾರ ಜೊತೆಗೆ ಅದೆಲ್ಲವನ್ನು ನೀವು ಕಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ, ಯಾರ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವ್ರ ಬಗ್ಗೆ ಒಂದು ಪತ್ರ ಬರೆದು ಬೆಂಕಿಗೆ ಹಾಕಿ ಅನ್ನುವಂತಹ ಒಂದು ಚಟುವಟಿಕೆ ಕೊಟ್ಟಿರ್ತಾರಲ್ಲ, ಅದರಲ್ಲಿ ರಕ್ಷಿತಾ ಅವರನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಂಟೆಸ್ಟೆಂಟ್ಸ್, ಉಳಿದಂತಹ 4 ಜನ ಕಂಟೆಸ್ಟೆಂಟ್ಸ್ ಗಿಲ್ಲಿ ಅವರಿಗೆ ಸಾರಿ ಕೇಳಿದರು. ಇಟ್ ವಾಸ್ ಲೈಕ್ ಹೇಗೆ ಕಾಣ್ತಾ ಇತ್ತು ಗೊತ್ತಾ? ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಅದರ್ ಕಂಟೆಸ್ಟೆಂಟ್ಸ್ ಫ್ಯಾನ್ಸ್, ಪ್ರತಿಯೊಬ್ಬರು ಕೂಡ ಗಿಲ್ಲಿ ಅವರಿಗೆ ಒಂದು ರೀತಿ ಋಣ ಸಂದಾಯ ಮಾಡದಾಗಿತ್ತದು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com, ಕಸ್ಟಮರ್ ಕೇರ್ ಸಂಖ್ಯೆ 960686. ಬಿಕಾಸ್ ಫ್ರಮ್ ದ ಡೇ ಒನ್ ರಕ್ಷಿತಾ ಅವರನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಮೇಲೆ ಏನು 4 ಜನ ಈಗ ಇದ್ದಾರಲ್ಲ, ಧನುಷ್ ಅವರು, ಅಶ್ವಿನಿ ಅವರು, ಕಾವ್ಯ ಅವರು ಮತ್ತು ರಘು ಅವರು, ಇವ್ರ ಮೇಲೆ ಗಿಲ್ಲಿ ಅವರ ಪ್ರಭಾವ ತುಂಬ ದೊಡ್ಡದಾಗಿತ್ತು. ಇದನ್ನು ನೀವು ಕೂಡ ಒಪ್ಕೊಳ್ತೀರ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಅವರಲ್ಲಿನ ಭಾವನೆಗಳು, ಅದು ಕೋಪ ಆಗಿರಬಹುದು, ಪ್ರೀತಿ ಆಗಿರಬಹುದು, ಅಥವಾ ಸ್ನೇಹ ಆಗಿರಬಹುದು, ಅಥವಾ ಅವರಲ್ಲಿರುವಂತಹ ಕೆಲವೊಂದಷ್ಟು ವೀಕ್ನೆಸ್ ಆಗಿರಬಹುದು, ಅದೆಲ್ಲವೂ ಕೂಡ ಗಿಲ್ಲಿ ಅವರಿಂದ ಆಚೆ ಬಂತು. ಗಿಲ್ಲಿ ಅವರಿಂದ ಈ 4 ಜನರ ವ್ಯಕ್ತಿತ್ವಗಳು ನಿಜವಾಗ್ಲೂ ಹೇಗಿದೆ ಅನ್ನೋದು ಪ್ರೇಕ್ಷಕರಿಗೆ ಗೊತ್ತಾಯಿತು. ಬಟ್ ರಕ್ಷಿತಾ ಅವರು ಇಂಡಿವಿಜುವಲ್ ಆಗೇ ಅವರು ಬೇರೆ ರೀತಿಯಲ್ಲೇ ತುಂಬ ಇಂಡಿಪೆಂಡೆಂಟ್ ಆಗಿ ಆಡ್ಕೊಂಡು ಬಂದಿದ್ದಾರೆ. ಅವರ ವ್ಯಕ್ತಿತ್ವ ಗಿಲ್ಲಿ ಅವರಿಂದ ಪ್ರಭಾವಿತವಾಗಿಲ್ಲ. ಅಫ್ಕೋರ್ಸ್ ಗಿಲ್ಲಿ ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಡ್ ಇದೆ ಅವರಿಗೆ, ಆ ಬಾಂಡ್ ಕೂಡ ನಮಗೆ ಇಷ್ಟ ಆಗಿದೆ. ಬಟ್ ರಕ್ಷಿತಾ ಆ್ಯಸ್ ಅನ್ ಇಂಡಿವಿಜುವಲ್ ಅವರು ಕೂಡ ಸಪ್ರೇಟ್ ಎಂಟಿಟಿ ಆಗಿ ಅವರು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿರೋದಂತೂ ಸತ್ಯ. ಆದರೆ ಉಳಿದಂತಹ ಕಂಟೆಸ್ಟೆಂಟ್ಸ್ಗಳ ಮೇಲೆ ಗಿಲ್ಲಿ ಅವರ ಪ್ರಭಾವ ತುಂಬ ಚೆನ್ನಾಗಿತ್ತು. ಹಾಗೆ ನೋಡ್ಲಿಕ್ಕೆ ಹೋದರೆ ಎಲಿಮಿನೇಟ್ ಆಗಿ ಹೋಗಿರುವಂತಹ ಕಂಟೆಸ್ಟೆಂಟ್ಸ್ಗಳ ಮೇಲೆ ಕೂಡ ಗಿಲ್ಲಿ ಅವರ ಪ್ರಭಾವ ತುಂಬ ದೊಡ್ಡದಾಗಿತ್ತು. ಈಗ ಸ್ಪಂದನ ಅವ್ರ ವಿಷಯಕ್ಕೆ ಬಂದರೆ ಕಳ್ಳಪುಟ್ಟಿ ಸ್ಪಂದನ ಅಂತ ಹೈಲೈಟ್ ಆಗಿದ್ದೆ ಗಿಲ್ಲಿ ಅವರಿಂದ. ಈ ಕಡೆ ಧ್ರುವಂತ್ ಅವರು ಯಾವ ರೀತಿ ವ್ಯಕ್ತಿತ್ವ ಅಂತ ಹೈಲೈಟ್ ಆಗಿದ್ದೆ ಗಿಲ್ಲಿ ಅವರಿಂದ. ಸೊ ಆ ರೀತಿ ಸಾಕಷ್ಟು, ಈಗ ನಮ್ಮ ಚಂದ್ರಪ್ರಭಾ ಅವರಾಗಿರಬಹುದು, ರಾಶಿಕ್ ಅವರಾಗಿರಬಹುದು, ಸೊ ಸೂರಜ್ ಆಗಿರಬಹುದು, ಎಲ್ಲರ ಮೇಲೆ, ಎಲ್ಲರ ಆಟದ ಮೇಲೆ ಗಿಲ್ಲಿ ಅವರ ಪ್ರಭಾವ ತುಂಬ ದೊಡ್ಡದಾಗಿತ್ತು. ಗಿಲ್ಲಿ ಒನ್ ಮ್ಯಾನ್ ಶೋ ರೀತಿಯಲ್ಲಿ ಆ್ಯಕ್ಚುಲಿ ಡೇ ಒನ್ನಿಂದ ಈ ಸೀಸನನ್ನು ಆಳ್ತಾ ಬಂದಿದ್ದರು. ಸೊ ನಿನ್ನೆ ಆ ಒಂದು ಪ್ರಕ್ರಿಯೆ ಒಂದು ರೀತಿ ಋಣ ಸಂದಾಯ ಥರ ಇತ್ತು. ಎಲ್ಲರೂ ಸಾರಿ ಕೇಳಿದ್ದು ಒಂದು ತೂಕ ಆದರೆ, ಪ್ರತಿಯೊಬ್ಬರಿಗೂ ಕೂಡ 108 ದಿನಗಳಾದ ಮೇಲೆ ಗಿಲ್ಲಿ ಎಂತಹ ವ್ಯಕ್ತಿ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಬಟ್ ಒಂದು ಡಿಫ್ರೆನ್ಸ್ ಏನು ಗೊತ್ತಾ? ಜನಗಳಿಗೆ ಈ ಒಂದು ಸೀಸನ್ ಶುರುವಾಗಿ ಕೇವಲ 3 ಅಥವಾ 4ನೇ ವಾರಕ್ಕೆ ಬಂದಾಗಲೇ ಗಿಲ್ಲಿ ಎಂತಹ ವ್ಯಕ್ತಿ, ಪ್ಲಸ್ ಗಿಲ್ಲಿಯಲ್ಲಿರುವಂತಹ ಟ್ಯಾಲೆಂಟ್ ಏನು, ಗಿಲ್ಲಿಯಲ್ಲಿರುವಂತಹ ಪೊಟೆನ್ಷಿಯಲ್ ಏನು ಅನ್ನೋದು ಅರ್ಥ ಹೋಗಿತ್ತು. ಅದೇ ವಿಪರ್ಯಾಸ ಏನು ಅಂತಂದರೆ, 108 ದಿನಗಳ ಕಾಲ 24/7 ನೋಡ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಗಿಲ್ಲಿಯ ತಾಕತ್ ಏನು ಅಂತ ಇದುವರೆಗೂ ಅರ್ಥ ಆಗಿರಲಿಲ್ಲ. ನಿನ್ನೆ ಆ ಒಂದು ಪ್ರಕ್ರಿಯೆ ನೋಡಿದಾಗ ಅರ್ಥ ಆಗಿದೆ ಅಂತ ನನಗನ್ನಿಸ್ತು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ಆ್ಯಕ್ಚುಲಿ ಧ್ರುವಂತ್ ಅವ್ರು ಏನು ಎಲಿಮಿನೇಟ್ ಆಗಿ ಆಚೆ ಹೋಗಿರ್ತಾರಲ್ಲ, ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಂದರೆ ಬೇಜಾರು ಮಾಡ್ಕೊಳ್ತಾರೆ. ಅಶ್ವಿನಿ ಅವರು ಬೇಜಾರು ಮಾಡ್ಕೊಳ್ತಾರೆ, ಪ್ಲಸ್ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಗಿಲ್ಲಿ ಅವರು ಧ್ರುವಂತನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅದು ಏನೇ ಇರ್ಬೋದು, ಜಗಳ ಏನೇ ಇರ್ಬೋದು, ಬಟ್ ಸ್ಟಿಲ್ ಅವರನ್ನು ಈ ಟೈಮಲ್ಲಿ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರು. ಅದು ಅವರ ದೊಡ್ಡತನವನ್ನು ತೋರಿಸುತ್ತೆ. ಪ್ಲಸ್ ಅವ್ರು ಹೇಳಿದ್ರು, ಬೇರೆ ಏನೇ ಇರ್ಬೋದು, ಗಿಲ್ಲಿಯವರ ಡಿಸಿಪ್ಲಿನ್ ಆಗಿರ್ಬೋದು, ಮತ್ತು ಮನೆ ಕ್ಲೀನಿಂಗ್ ವಿಚಾರದಲ್ಲಿ, ಪ್ಲಸ್ ಗೈಡ್ ಮಾಡೋ ರೀತಿಯಲ್ಲಿ ಅವರು ತೊಡಗಿಸಿಕೊಳ್ಳುತ್ತಿದ್ದಂತಹ ರೀತಿ ಆಗಿರ್ಬೋದು, ನಿಜವಾಗ್ಲೂ ಅದು ಮೆಚ್ಚಲೇಬೇಕು ಅಂತ ಹೇಳಿದ್ರು. ಅಂದರೆ ದ್ವೇಷ ಮಾಡ್ತಾ ಇದ್ದವ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂತಹ ಮನಸ್ಸು ಗಿಲ್ಲಿದು ಅನ್ನೋದು ನಿನ್ನೆ ಅವರು ಧ್ರುವಂತ್ ಬಗ್ಗೆ ಮಾತಾಡಿದಂತಹ ರೀತಿ ನೋಡಿದಾಗ ಗೊತ್ತಾಯಿತು. ಸೊ ಅವರು ಧ್ರುವಂತ್ ಅವ್ರ ಬಗ್ಗೆ ಮಾತಾಡಿರುವಂತಹ ವಿಡಿಯೋ ಕ್ಲಿಪ್ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಗಿಲ್ಲಿ ಮತ್ತೊಂದು ಸಲ ನಮ್ಮೆಲ್ಲರ ಮನಸ್ಸನ್ನು ಗೆದ್ದುಬಿಟ್ರು ಅಂತ ಜನಗಳು ಆ್ಯಕ್ಚುಲಿ ಜಯಘೋಷವನ್ನು ಹೇಳ್ತಾ ಇರೋವಂಥದ್ದು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಗೊತ್ತಿರುತ್ತೆ. ಪ್ಲಸ್ ಅದಾದಮೇಲೆ ರಾಣಿ ಟೀಮು ಬರ್ತಾರೆ, ಅಂದರೆ ಸಂಕ್ರಾಂತಿ ಸಂಭ್ರಮ ಎಲ್ಲ ಶುರುವಾಗುತ್ತೆ, ರಾಣಿ ಟೀಮ್ ಅವ್ರು ಬರ್ತಾರೆ. ಅಲ್ಲೂ ಸಾಕಷ್ಟು ಒಳ್ಳೆ ಕಾಮಿಡಿ ಮೂಮೆಂಟ್ಸ್, ಫನ್ನಿ ಮೂಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಲೈವ್ ನೋಡಿದರೆ ಗೊತ್ತಿರುತ್ತೆ, ಗಿಲ್ಲಿ ಅವ್ರು ಆ್ಯಕ್ಚುಲಿ ಆ ಉಂಗುರ ಎಲ್ಲ ಕೊಡೋಕೆ ಹೋಗ್ತಾರಲ್ಲ ಹುಡುಗಿಗೆ, ಆಗ ಜಸ್ಟ್ ಹೇಳ್ತಾರೆ, ಅಂದರೆ ಕೊಡೋ ಥರ ಹೋಗಿ ಬೇಡ ಬಿಡು 13,000 ಆಗೋಗಿರುತ್ತೆ ಈಗ ಮೋಸ್ಟ್ಲಿ ಚಿನ್ನಕ್ಕೆ ಅಂತ ಅವರು ಹೇಳ್ತಾರೆ. ನೋಡಿ ಗಿಲ್ಲಿ ಹೆಂಗೆ ಗೆಸ್ಟ್ ಮಾಡ್ತಾರೆ, ಒಳಗಡೆ ಕೂತ್ಕೊಂಡು ಚಿನ್ನದ ರೇಟ್ ಎಷ್ಟಾಗಿರುತ್ತೆ ಹೊರಗಡೆ ಅಂತ
3 ಮಂತ್ಸ್ ಅವರು ಒಳಗಡೆ ಇದ್ದಾರೆ, 108 ದಿನ ಆಯ್ತು ಈಗ. ಬಟ್ ಸ್ಟಿಲ್ ಹೀಸ್ ಗೆಸ್ಸಿಂಗ್ ಹೊರಗಡೆ ಚಿನ್ನದ ರೇಟ್ ಎಷ್ಟಾಗಿರುತ್ತೆ ಅಂತ. ಸೊ ಅಷ್ಟರ ಮಟ್ಟಿಗೆ ಅವರು ಗೆಸ್ಸಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಬಿಟ್ಟು ಅಲ್ಲಿ ಸಾಕಷ್ಟು ವಿಷಯ ಲೈವಲ್ಲಿ ನಡೆದಿದೆ. ಗಿಲ್ಲಿ ಮತ್ತು ಕಾವ್ಯ ಅವ್ರ ನಡುವೆ ಆ ಉಂಗುರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಕಾಲು ಎಳೆಯೋದು ಮತ್ತು ಇರಿಟೇಟ್ ಆಗೋದು, ಅದೆಲ್ಲ ಸಖತ್ತಾಗಿ ಕ್ಯೂಟಾಗಿತ್ತು ಮೊಮೆಂಟ್ಸು. ಬಟ್ ಅದನ್ನು ಎಪಿಸೋಡಲ್ಲಿ ತೋರಿಸಿಲ್ಲ. ಅದು ಬಿಟ್ಟರೆ ಗಿಲ್ಲಿ ರಕ್ಷಿತಾ ಬಾಂಡಿಂಗ್ ಗೊತ್ತಲ್ಲ, ಏನೋ ರಕ್ಷಿತಾ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಮಾಡೋಕ್ಕೆ ಹೋಗ್ತಾರೆ ವ್ಲಾಗಿಂಗ್ ಅಂದ್ಕೊಂಡು. ಮತ್ತು ಈವನ್ ಸಂಕ್ರಾಂತಿ ವಿಶಸ್ ಎಲ್ಲ ಮಾಡೋಕ್ಕೆ ಹೋದಾಗ ಸಪ್ರೇಟಾಗಿ ಅವರೇ ವಿಶ್ ಮಾಡೋಕ್ಕೆಲ್ಲ ಹೋದರು. ಆಗ ಗಿಲ್ಲಿ ಹಿಡಿದು ಎಳ್ದಾಡೋದು, ಅದಕ್ಕೆ ತಕ್ಕ ಹಾಗೆ ರಕ್ಷಿತಾ ಅವ್ರು ರಿಯಾಕ್ಟ್ ಮಾಡೋದು, ತುಂಬ ಒಂಥರ ಕ್ಯೂಟ್ ಬಾಂಡ್, ಅದು ತುಂಬ ಜೆನ್ಯೂನ್ ಬಾಂಡ್, ಅದು ಸಖತ್ತಾಗಿರುತ್ತೆ. ರಕ್ಷಿತಾ ಅವರು ಕೂಡ ಎಲ್ಲೂ ಅದನ್ನು ಯಾಕೆಂದರೆ ಅವ್ರು ಸೀರಿಯಸ್ ಆಗಿ ತಗೊಳ್ಳಲ್ಲ, ಬಿಕಾಸ್ ಅವರು ವಾಪಸ್ಸಲ್ಲಿ ಹೊಡೆದಿರ್ತಾರೆ ಗಿಲ್ಲಿಗೆ ಹೋಗಿ, ಆ ಥರದ್ದೆಲ್ಲ. ರಕ್ಷಿತಾಗೆ ಬೇಸಿಕಲಿ ಗಿಲ್ಲಿ ಅವರು ಅಂದರೆ ತುಂಬ ಇಷ್ಟ, ಅದು ಎವಿಡೆಂಟಾಗಿ ಗೊತ್ತಾಗುತ್ತೆ. ಸೊ ಅವರಿಬ್ಬರದ್ದು ಈ ಥರದ್ದು ಈ ಕಿತಾಪತಿ ಕಚ್ಚಾಡೋ ಬಾಂಡಿಂಗ್ ಎಲ್ಲ ಸಖತ್ತಾಗಿ ಅನ್ನಿಸ್ತು. ಅದಾದ ನಂತರ ಧನುಷ್ ಅವ್ರದ್ದು ಕಸಿನ್ಸ್ದು VT ಬರುತ್ತೆ. ಅಂದರೆ ಇನ್ಫ್ಯಾಕ್ಟ್ ಧನುಷ್ ಅವ್ರು ಕೇಳ್ಕೊಂಡಿರ್ತಾರೆ ಎಲ್ಲರೂ ಕಸಿನ್ಸ್ ಬರಬೇಕು ಅಂತ, ಬಟ್ ಬರಲಿಕ್ಕಾಗಲ್ಲ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಅವರು VT ಪ್ಲೇ ಮಾಡ್ತಾರೆ. ಅದು ಚೆನ್ನಾಗಿತ್ತು. ಅದಾದಮೇಲೆ ಈ ರಾಣಿ ಟೀಮ್ ಅವ್ರು ಆಚೆ ಹೋದ್ಮೇಲೆ ಹೆರಿಟೇಜ್ ಒಂದು ಆ ಮೊಸರು, ಹೆರಿಟೇಜ್ನವರ ಮೊಸರನ್ನು ಯೂಸ್ ಮಾಡಿಕೊಂಡು ವಡೆ ಪ್ಲಸ್ ಅಕ್ಕಿ ಪಾಯಸ ಎಲ್ಲ ಮಾಡಬೇಕು, ಅವ್ರದ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಅನ್ನುವಂತಹ ಒಂದು ಚಟುವಟಿಕೆ ಬರುತ್ತೆ. ಆಗ ರಕ್ಷಿತಾ ಅವರು ವ್ಲಾಗಿಂಗ್ ಮಾಡೋದಕ್ಕೆಲ್ಲ ಶುರು ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ ರಘು ಅವರು ಬಾದಾಮಿ ಮತ್ತು ಬೀಜ ಕಟ್ ಮಾಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಊರಲ್ಲಿ ಮಂಗಳೂರಲ್ಲಿ ಏಕೆಂದರೆ ಗೋಡಂಬಿಗೆ ಹೇಳೋದು ಬೀಜ ಅಂತಲೇ, ತುಳುವಲ್ಲಿ ಫಸ್ಟ್ ಆಫ್ ಆಲ್ ಬೀಜ ಅಂತಲೇ ಹೇಳೋದು. ಆ್ಯಂಡ್ ಇನ್ಫ್ಯಾಕ್ಟ್ ಮ್ಯಾಂಗ್ಳೂರಲ್ಲಿ ಗೋಡಂಬಿ ಅನ್ನೋದಕ್ಕಿಂತ ಗೇರು ಅಂತಲೇ ಹೇಳೋದು, ಗೇರು ಬೀಜ ಅಂತ ಹೇಳೋದು. ಸೊ ಅವ್ರು ಪಾಪ ಯೋಚನೆ ಮಾಡೋದು ತುಳುವಲ್ಲಿ, ಮದರ್ ಟಂಗ್ ತುಳು ಅವ್ರದ್ದು. ಸೊ ಹೇಳೋಕ್ಕೆ ಅವರು ಟ್ರೈ ಮಾಡೋದು ಕನ್ನಡದಲ್ವ, ಸೊ ಅದಕ್ಕೆ ಅದು ಚೇಂಜಸ್ ಆಗುತ್ತೆ. ಸೊ ಅದು ಸ್ವಲ್ಪ ಅಲ್ಲಿ ಫನ್ನಿ ಮೂಮೆಂಟ್ ಕ್ರಿಯೇಟ್ ಆಯಿತು. ಅದಾದಮೇಲೆ ಅಶ್ವಿನಿ ಅವರ ತಮ್ಮ ಬರ್ತಾರೆ. ಅಶ್ವಿನಿ ಅವರ ತಮ್ಮ ಬಂದಾಗ ಅವರು ತುಂಬ ಚೆನ್ನಾಗಿ ಎಲ್ಲರನ್ನು ಮಾತಾಡಿಸ್ತಾರೆ, ಬಿಕಾಸ್ ಅಶ್ವಿನಿ ಅವರ ವಿಶ್ ಆಗಿತ್ತದು ಅವ್ರ ತಮ್ಮ ಬರಬೇಕು ಅನ್ನೋಂಥದ್ದು. ಸೊ ಆಗ ಅವರು ಎಲ್ರಿಗೂ ಯಾಕೆಂದರೆ ಕೈ ಕೊಟ್ಟು ಶೇಕ್ ಹ್ಯಾಂಡ್ ಮಾಡಿ ಪರಿಚಯ ಮಾಡ್ಕೊಳ್ತಾರೆ. ಬಟ್ ಗಿಲ್ಲಿ ಅವ್ರ ವಿಷಯ ಬಂದಾಗ ನಮಸ್ಕಾರ ಗಿಲ್ಲಿಯವರೇ ಅಂತಾರೆ. ಅಲ್ಲೇ ಗೊತ್ತಾಗುತ್ತೆ, ಅಂದರೆ ಗಿಲ್ಲಿಯವ್ರ ಬಗ್ಗೆ ಅವ್ರು ರಿಯಾಕ್ಟ್ ಮಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ. ಸೊ ಗಿಲ್ಲಿಯವ್ರು ಅಂದ್ಕೊಂಡ್ರೆ ಅವ್ರಿಗೂ ಇಷ್ಟ ಅಂತ. ಮತ್ತು ಅಶ್ವಿನಿ ಅವ್ರ ಜೊತೆಗೆ ಸಾಕಷ್ಟು ಡಿಸ್ಕಷನ್ ಎಲ್ಲ ಮಾಡ್ತಾರೆ ಅವ್ರ ತಮ್ಮ. ಅಪ್ಪನ ಹೆಸರು ಉಳಿಸಿದ್ಯಾ ಅಂತ ಹೇಳ್ತಾರೆ, ಪ್ರೌಡ್ ಫೀಲಿಂಗ್ ಇದೆ ಅಂತ ಹೇಳ್ತಾರೆ. ಹೌದಾ, ಪ್ರೌಡ್ ಫೀಲಿಂಗ್ ಆಗಿರಬಹುದಾ ಅವರ ಫ್ಯಾಮಿಲಿಯವರಿಗೆ? ಪ್ರೇಕ್ಷಕರಿಗೆ ಅವ್ರು ಹೇಳಿದ್ರಲ್ಲಿ ಅರ್ಥ ಇದೆ ಅಂತ ಅನ್ನಿಸ್ತಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಅವರ ಅಪ್ಪನ ಹೆಸರು ಉಳಿಸೋ ಥರ ಅಶ್ವಿನಿ ಅವರು ಆಡಿದ್ರ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅದು ಬಿಟ್ಟರೆ ಅವರೇ ಅವ್ರ ತಮ್ಮನೇ ಗಿಲ್ಲಿ ಸೂಪರು ಅಂತಂದರು. ಮತ್ತು ರಘು ಅವರಿಂದ ಏನೋ ಒಂದು ಪೊಟ್ಯಾಟೊ ಡಿಶ್ ಎಲ್ಲ ಅವರು ಮಾಡಿಕೊಡಿ ಅಂತೆಲ್ಲ ಕೇಳಿದ್ರು. ಅದೆಲ್ಲ ಪ್ರಿಪೇರ್ ಆಗಿ ತಿಂತಾ ಇರುವಾಗಲೇ ಅವರನ್ನು ಬಿಗ್ ಬಾಸ್ ಆ್ಯಕ್ಚುಲಿ ನೀವು ಮನೆಯಿಂದ ಹೊರಡಬೇಕು ಅಂತ ಹೇಳ್ತಾರೆ. ಆಗ ಗಿಲ್ಲಿ ಮಧ್ಯೆ ಒಂದು ಡಿಸ್ಕಷನ್ ಆಗುತ್ತೆ, ಗಿಲ್ಲಿನ ನಮ್ಮ ಏರಿಯಾ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳ್ತಾರೆ. ಸೊ ಅವಾಗ ಗಿಲ್ಲಿಗೆ ಸ್ವಲ್ಪ ಗೊತ್ತಲ್ಲ, ನೀವು ಹೇಳ್ತಿರೋ ನೋಡ್ರೆ ಭಯ ಆಗ್ತಾಯಿತ್ತು ಕಣೋಣ ಅಂತ ಹೇಳ್ತಾರೆ. ಇಲ್ಲ ನೀವು ಬನ್ನಿ ಧೈರ್ಯವಾಗಿ ಬರ್ಬೋದು ಅಂತೆಲ್ಲ ಹೇಳ್ತಾರೆ. ಸೊ ಅದರಲ್ಲೇ ಗೊತ್ತಾಗ್ತಿತ್ತು, ಅಂದರೆ ಗಿಲ್ಲಿನ ಕಂಡ್ರೆ ಅವ್ರಿಗೂ ಕೂಡ ಇಷ್ಟ ಅಂತ ಅದರಲ್ಲೇ ಗೊತ್ತಾಗ್ತಾಯಿತ್ತು. ಅದಾದಮೇಲೆ ಈ ಒಂದು ಟಾಸ್ಕ್ ಬರೋದು, ಆ್ಯಕ್ಚುಲಿ ಮುನಿಸು ಜಗಳ ವೈಮನಸ್ಯ ಅದೊಂದು ಪತ್ರ ಬರೆಯುವಂತಹ ಟಾಸ್ಕ್ ಬರುತ್ತೆ. ಅಲ್ಲಿ ಮೊದಲಿಗೆ ಗಿಲ್ಲಿಯವರು ಅಶ್ವಿನಿ ಅವರಿಗೆ ಸಾರಿ ಕೇಳ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಏಕವಚನ ಬಳಸುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಸೊ ಅದು ಬಿಟ್ಟು ನಾನು ನಿಮಗೆ ಹಲ್ ಸೆಟ್ಟು ಮತ್ತು ಮುದುಕಿ ಅಂತೆಲ್ಲ ಕಾಡಿಸಿದ್ದೆ, ಸೊ ಅದು ಬೇಜಾರಾಗಿರುತ್ತೆ ನಿಮಗೆ, ಮತ್ತು ಅಭಿಯವ್ರ ಜೊತೆಗೆಲ್ಲ ನೀವು ಶೇರ್ ಮಾಡ್ಕೊಂಡಿದ್ರಿ, ಗಿಲ್ಲಿಯಿಂದ ಬೇಜಾರಾಯಿತು ಅಂತ. ಅದು ನನಗೆ ಗೊತ್ತಾದ್ಮೇಲೆ ನನಗೂ ಕೂಡ ಸಿಕ್ಕಾಬಟ್ಟೆ ಬೇಜಾರಾಯಿತು, ಹಾಗಾಗಿ ಸಾರಿ ಅಂತ ಕೇಳ್ತಾರೆ. ರಘು ಅವ್ರ ವಿಚಾರದಲ್ಲಿ ಅದೇ ಇರಿಟೇಟ್ ಮಾಡಿದ್ದಕ್ಕೆ ಸಾರಿ ಅಂತ ಕೇಳ್ತಾರೆ. ಕಾವ್ಯ ಅವ್ರ ವಿಷಯದಲ್ಲೂ ಕೂಡ ಸೀಕ್ರೆಟ್ ಟಾಸ್ಕಲ್ಲಿ ಅಳಿಸಿದ್ದೆ ಅಲ್ವಾ, ಸೊ ಆ ವಿಷಯಕ್ಕೆ ಮೊದಲು ಸಾರಿ ಕೇಳ್ತಾರೆ. ಅಂದರೆ ಅವ್ರ ಫ್ರೆಂಡ್ಶಿಪ್ನ ಎಷ್ಟು ವ್ಯಾಲ್ಯೂ ಮಾಡ್ತಾರೆ ನೋಡಿ. ಅಂದರೆ ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತು, ಟಾಸ್ಕಿಗೋಸ್ಕರ ಅಳಿಸಿದ್ದು ಅಂತ ಗೊತ್ತು, ಬಟ್ ಸ್ಟಿಲ್ ಆ ವಿಷಯನ ಇಟ್ಕೊಂಡು ಅವ್ರು ಸಾರಿ ಕೇಳಿದ್ರು. ಆಮೇಲೆ ರೇಗಿಸ್ತಾ ಇದ್ರು ಅವ್ರು, ಅದನ್ನು ಎಲ್ಲೂ ಬೇಜಾರು ಮಾಡ್ಕೊಳ್ಳದೆ, ಆ ಸಿಟ್ಟನ್ನು ಎಲ್ಲೂ ತೋರಿಸ್ಕೊಳ್ದೆ ಇಲ್ಲಿ ತನಕ ಅದನ್ನು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಬಂದಿರೋದಕ್ಕೆ ಸಾರಿ ಅಂತ ಕೇಳ್ತಾರೆ. ಅದಾದಮೇಲೆ ರಘು ಅವರು ಗಿಲ್ಲಿಗೆ ಸಾರಿ ಕೇಳ್ತಾರೆ. ಅಂದರೆ ನಾನು ತುಂಬ ಇರಿಟೇಟ್ ಆಗಿಬಿಟ್ಟಿದ್ದೆ ಫಸ್ಟು, ಗಿಲ್ಲಿ ಏನೋ ಬೇರೆ ಥರನೇ ನನ್ನ ವ್ಯಕ್ತಿತ್ವವನ್ನು ಡೌನ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ನಾನು ಸಿಕ್ಕಾಬಟ್ಟೆ ಇರಿಟೇಟ್ ಆಗಿ ಹೊಡೆಯೋಕ್ಕೆಲ್ಲ ನಾನು ಮನ್ಸು ಮಾಡಿಬಿಟ್ಟಿದ್ದೆ. ಬಟ್ ಆ ಒಂದು ಕುಕ್ಕರಲ್ಲಿ ಅವರು ಕುಕ್ ಮಾಡ್ತಾ ಇರ್ತಾರೆ, ಕುಕ್ಕರೆಲ್ಲ ತಗೊಂಡು ಹೊಡಿಬೇಕು ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಆ ಟೈಮಲ್ಲಿ ಧನುಷ್ ಮತ್ತು ರಜತ್ ಬಂದು ಆ ಟೈಮಲ್ಲಿ ನನ್ನ ತಡೆದ್ರು ಅಂತೆಲ್ಲ ಹೇಳಿದ್ರು. ಸೊ ಅಷ್ಟರ ಮಟ್ಟಿಗೆ ಇರಿಟೇಟ್ ಆಗಿದೆ. ಬಟ್ ಹೋಗ್ತಾ ಗೊತ್ತಾಯಿತು ಗಿಲ್ಲಿದು ಮನಸ್ಸು ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಅಲ್ಲೂ ಗಿಲ್ಲಿಗೆ ಸಾರಿ ಕೇಳ್ತಾರೆ. ಅದಾದಮೇಲೆ ರಘು ಅವರು ಅಶ್ವಿನಿ ಅವರಿಗೆ ಸಾರಿ ಕೇಳ್ತಾರೆ. ಅಂದರೆ ಜಗಳ ಆಗಿರುತ್ತಲ್ವ, ಹಂಗೆ ನೋಡೋಕೆ ಹೋದರೆ ಅಶ್ವಿನಿ ಅವರೇ ಸಿಕ್ಕಾಬಟ್ಟೆ ಬೈದಿರೋದು. ಬಿಕಾಸ್ ಆ್ಯಸ್ ಎ ಕ್ಯಾಪ್ಟನ್ ಅವರು ಕೆಲಸ ಮಾಡಿ ಅಂತ ಹೇಳಿದಾಗ ಅವರು ಒಪ್ಕೊಳ್ಳದೆ ಸುಮ್ಮನೆ ಮೈ ನೋವು ತಲೆನೋವು ಅಂತೆಲ್ಲ ಕೂತ್ಕೊಂಡಿದ್ರು. ಆ ಟೈಮಲ್ಲಿ ಕೇಳಕ್ಕೆ ಹೋದಾಗ ಜಗಳ ಆಗಿದ್ದು.
ಬಟ್ ರಘು ಅವ್ರದ್ದು ಒಳ್ಳೆ ಮನಸ್ಸು, ಅವ್ರು ಅಶ್ವಿನಿ ಅವರಿಗೆ ಸಾರಿ ಕೇಳಿದ್ರು. ಅದಾದಮೇಲೆ ರಕ್ಷಿತಾ ಅವರು ಇದು ನಮ್ಮ ಕಾವ್ಯ ಅವರಿಗೆ ಸಾರಿ ಕೇಳ್ತಾರೆ. ಅಲ್ಲ, ಅವರಿಬ್ಬರ ಮಧ್ಯೆ ಒಂದು ಗೊತ್ತಲ್ಲ ಸಾಕಷ್ಟು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಮೊದಲಿಂದ ಇದೆ. ಅದು ಯಾಕೆ ಅಂತ ನಮಗೆ ಎಕ್ಸಾಕ್ಟಾಗಿ ಅದು ರಿಜಿಸ್ಟರ್ ಆಗಿಲ್ಲ, ಬಟ್ ಸ್ಟಿಲ್ ಏನೋ ಒಂದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದೆ. ರಕ್ಷಿತಾ ಅವರಿಗೆ ಈಗ ಅರ್ಥ ಆಗಿದೆ. ಕಾವ್ಯ ಅವ್ರದ್ದು ಯಾಕೆಂದರೆ ವ್ಯಕ್ತಿತ್ವ ಅಂತ ಬಂದಾಗ ಕಾವ್ಯ ಅವರೇ ಇರಬೇಕು ಅಂತ ಕೂಡ ಮೊನ್ನೆ ಹೇಳಿದ್ರು. ಧ್ರುವಂತ್ ಮತ್ತು ಕಾವ್ಯ ಅವ್ರ ನಡುವೆ ಚೂಸ್ ಮಾಡಿ ಅಂತ ಹೇಳಿದಾಗ ಈಗ ಅವರಿಗೆಲ್ಲ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಸೊ ಸಾರಿ ಕೇಳಿದ್ರು ಕಾವ್ಯಗೆ. ಆಮೇಲೆ ಅಶ್ವಿನಿ ಅವರಿಗೆ ಸಾರಿ ಕೂಡ ಕೇಳಿದ್ರು ರಕ್ಷಿತಾ ಅವರು. ಅಂದರೆ ಮ್ಯೂಚುವಲ್ ಫೈಟ್ ಅಷ್ಟೇ. ಅದು ರಕ್ಷಿತಾ ಅವ್ರದ್ದು ದೊಡ್ಡ ಮನಸ್ಸು. ಬಿಕಾಸ್ ನಾನು ಜಾಸ್ತಿ ಮಾತಾಡ್ತೀನಿ, ನೀವು ಮಾತಾಡ್ತೀರಾ, ಸೊ ಇಬ್ಬರು ಒಂದೇ ಥರ ಇದ್ದೀವಿ, ಸೊ ಇಟ್ಸ್ ಅ ಮ್ಯೂಚುವಲ್ ಫೈಟ್ ಅಂತ ಹೇಳ್ಕೊಂಡು ಅವರಿಗೂ ಸಾರಿ ಕೇಳಿದ್ರು. ಅದಾದಮೇಲೆ ಕಾವ್ಯ ಅವರು ಅಶ್ವಿನಿ ಅವರಿಗೆ ಸಾರಿ ಕೇಳ್ತಾರೆ. ಅವರಿಬ್ಬರ ಮಧ್ಯೆ ಕೂಡ ಸಾಕಷ್ಟು ಜಗಳ ಆಗಿದೆ ಆ ವಿಷಯಕ್ಕೆ. ಅದಾದಮೇಲೆ ಗಿಲ್ಲಿ ವಿಷಯದಲ್ಲಿ ಕೆಲವೊಂದಷ್ಟು ಮಾತುಗಳನ್ನು ಅವ್ರು ಆಡ್ತಾರೆ. ಆಗ ಅದರಲ್ಲಿ ಅರ್ಥ ಆಯಿತು ಕಾವ್ಯ ಅವ್ರಿಗೆ ಗಿಲ್ಲಿನ ಹರ್ಟ್ ಮಾಡಿರೋದು ಅವ್ರಿಗೂ ಮಂದಟ್ಟಾಗಿದೆ ಅಂತ. ಸೊ ಎಷ್ಟೋ ಸಲ ಅವರು ಗಿಲ್ಲಿಯವರ ಈಗೋನ ಹರ್ಟ್ ಮಾಡಿದ್ದಾರೆ. ಅಂದರೆ ಫ್ರೆಂಡ್ ಅನ್ನುವಂತಹ ಆ ಒಂದು ಸಲುಗೆಯಿಂದ ಅವ್ರು ಹರ್ಟ್ ಮಾಡಿದ್ದಾರೆ. ಬಟ್ ಗಿಲ್ಲಿ ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಅದು ಗಿಲ್ಲಿಯ ಒಳ್ಳೆಯತನ ಅಂತ ಕೂಡ ಅವರಿಗೆ ಮಂದಟ್ಟಾಗಿದೆ, ಅದನ್ನು ಹೇಳ್ತಾರೆ. ಪ್ಲಸ್ ಎಷ್ಟೋ ಸಲ ನಾನು ಬಿಟ್ಕೊಟ್ಟಿದ್ದೀನಿ ಅಂತ ಅವರೇ ಒಪ್ಕೊಳ್ತಾರೆ ಕಾವ್ಯ ಅವರು. ಸೊ ಅವ್ರಿಗೂ ಗೊತ್ತಾಗಿದೆ ಬಿಟ್ಕೊಟ್ಟಿದ್ದಾರೆ ಅಂತ. ಬಟ್ ಗಿಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪಾಯಿಂಟಲ್ಲೂ ಬಿಟ್ಕೊಟ್ಟಿಲ್ಲ. ಅದು ಕಾವ್ಯ ಅವರಿಗೆ ಹೊರಗಡೆ ಬಂದಮೇಲೆ ಇನ್ನೂ ದೊಡ್ಡದಾಗಿ ಗೊತ್ತಾಗುತ್ತೆ. ಸೊ ಎಲ್ಲಿ ಯಾವ್ಯಾವ ಟೈಮಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಬಿಟ್ಕೊಟ್ರು, ಹಾಗೆ ಬಿಟ್ಕೊಟ್ಟಿದ್ರಿಂದ ಅವರ ಆಟದ ಮೇಲೆ ಅದು ಎಷ್ಟು ಪೆಟ್ಟು ಕೊಡ್ತು ಅನ್ನೋದು ಅವರಿಗೆ ಹೊರಗಡೆ ಬಂದಮೇಲೆ ಗೊತ್ತಾಗುತ್ತೆ. ಜೊತೆಗೆ ಅವರು ಸಾರಿ ಕೇಳಿದಾಗ ಕೊನೆಯಲ್ಲಿ ರೇಗ್ಸೋದು ನಿಲ್ಲಿಸು, ಇಲ್ಲಾಂದರೆ ಬ್ಲಾಕ್ ಮಾಡ್ತೀನಿ ಹೊರಗಡೆ ಅಂತೆಲ್ಲ ಹೇಳ್ತಾರೆ. ಮತ್ತು ಗಿಲ್ಲಿ ಮತ್ತು ಕಾವ್ಯ ಅವರು ಆ ಒಂದು ಲೆಟರ್ನ ಬೆಂಕಿಗೆ ಹಾಕ್ಲಿಕ್ಕೆ ಹೋಗುವಾಗ ಸಪ್ತಪದಿ ಹಾಡೆಲ್ಲ ಹೇಳ್ತಾರೆ ನಮ್ಮ ಗಿಲ್ಲಿ ಅವರು, ಗೊತ್ತಲ್ಲ. ಕಲ್ಲು ಕಾಮಿಡಿ ಮಾಡೋಕ್ಕೆ ಹೋಗ್ತಾರೆ. ಅದೆಲ್ಲ ಚೆನ್ನಾಗಿತ್ತು, ಕ್ಯೂಟ್ ಮೂಮೆಂಟ್ಸ್. ಅದಾದಮೇಲೆ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಸಾರಿ ಕೇಳ್ತಾರೆ. ಅವರು ಕೂಡ ಗಿಲ್ಲಿ ಅವ್ರ ಬಗ್ಗೆ ಹೇಳುವಂಥದ್ದು ಒಂದೇ, ನನಗೆ ಗಿಲ್ಲಿ ಥರ ಗೆಳೆಯನು ಅಥವಾ ತಮ್ಮ ಇರ್ತಿದ್ದಿದ್ರೆ ನನಗೆ ಈ ಥರ ಕಾಲು ಎಳೆಯೋದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಗೊತ್ತಿರ್ತಾ ಇತ್ತು, ಹೀಗೆಲ್ಲ ಕಾಲು ಎಳಿತಾರೆ ಅಂತ. ಬಟ್ ನಾನು ಆ ಥರದ್ದೊಂದು ವಾತಾವರಣದಲ್ಲಿ ಬೆಳೆದಿಲ್ಲ, ಮತ್ತು ಕಾಲೇಜ್ ನನಗೆ ಹೋಗಿಲ್ಲ, ಆ ಥರ ಫ್ರೆಂಡ್ಸ್ ಗ್ರೂಪ್ ಅದೇನೂ ಇಲ್ಲ. ಈ ಥರ ಒಂದು ಗ್ರೂಪಲ್ಲಿದ್ದಾಗ ಕಾಲು ಎಳಿತಾ ಇರ್ತಾರೆ ಅನ್ನೋದೆಲ್ಲ ಗೊತ್ತಿಲ್ಲ. ಸೊ ಹಾಗಾಗಿ ನಂಗೆ ತುಂಬ ಇರಿಟೇಟ್ ಆಗ್ತಾಯಿದ್ದೆ, ತುಂಬ ಸಿಟ್ಟು ಬಂದಿತ್ತು ನನಗೆ. ಅದಾದಮೇಲೆ ಗೊತ್ತಾಗ್ತಾ ಹೋಯಿತು. ಬಟ್ ಗಿಲ್ಲಿಯವರ ತಂದೆ ತಾಯಿ ಬಂದಾಗ ಗಿಲ್ಲಿಯವ್ರ ಮೇಲೆ ಗೌರವ ಜಾಸ್ತಿ ಆಯಿತು. ಗಿಲ್ಲಿಯವರ ಒಂದು ಜರ್ನಿ ಅಥವಾ ಹಿನ್ನೆಲೆ ಯಾವ ರೀತಿಯದ್ದು ಅಂತ ಗೊತ್ತಾಯಿತು. ಅದಾದಮೇಲೆ ನನಗೆ ಗಿಲ್ಲಿಯವ್ರ ಮೇಲೆ ಸಿಕ್ಕಾಪಟ್ಟೆ ಗೌರವ ಜಾಸ್ತಿ ಆಯಿತು. ಮತ್ತು ಲೈಫನ್ನು ಗಿಲ್ಲಿ ಥರ ಲೈಟಾಗಿ ತಗೊಳ್ಬೇಕು ಅನ್ನುವಂತಹ ವಿಷಯನ ನಾನು ಗಿಲ್ಲಿಯಿಂದ ಕಲಿತೆ ಅಂತ. ಅದಕ್ಕೆ ಅಶ್ವಿನಿಯವರು ಗಿಲ್ಲಿಯವರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು. ಅದಾದಮೇಲೆ ಅಶ್ವಿನಿಯವರು ಕಾವ್ಯ ಅವ್ರಿಗೆ ಸಾರಿ ಕೇಳಿದ್ರು. ಬಿಕಾಸ್ ಕಾವ್ಯವ್ರ ವಿಚಾರದಲ್ಲಿ ಅಮ್ಮ ಅಜ್ಜಿ ವಿಷಯ ಎಲ್ಲ ತಂದಿದ್ರು, ಮತ್ತು ಫ್ರೀ ಪ್ರಾಡಕ್ಟ್ ಅಂತ ಹೇಳಿದರು. ಅದೆಲ್ಲ ವಿಷಯಕ್ಕೆ ಅವರು ಸಾರಿ ಕೇಳಿದ್ರು. ಆಮೇಲೆ ನೆಕ್ಸ್ಟು ರಕ್ಷಿತಾ ಅವರಿಗೆ ಸಾರಿ ಕೇಳ್ತಾರೆ. ರಕ್ಷಿತಾ ಅವರಿಗೆ ಸಾರಿ ಕೇಳೋದಕ್ಕೆ ಸಿಕ್ಕಾಬಟ್ಟೆ ವಿಷಯ ಇದೆ ಆ್ಯಕ್ಚುಲಿ ಅಶ್ವಿನಿ ಅವರಿಗೆ. ಬಟ್ ಎಲ್ಲ ಸೇರಿಸಿ ಒಂದೇ ಸಲ ಸಾರಿ ಅಂತ ಕೇಳಿದ್ರು. ಕೊನೆಗೆ ಧನುಷ್ ಅವರು ಕೂಡ ಇಟ್ ವಾಸ್ ಎ ಸರ್ಪ್ರೈಸ್, ಅವರು ಕೂಡ ಗಿಲ್ಲಿ ಅವರಿಗೆ ಸಾರಿ ಕೇಳ್ತಾರೆ. ಡ್ರಮ್ ಟಾಸ್ಕ್ ವಿಚಾರದಲ್ಲಿ ಅಲ್ಲಿ ಸ್ವಲ್ಪ ಏಕವಚನದಲ್ಲಿ ಅವ್ರು ಮಾತಾಡಿರ್ತಾರೆ, ಮುಚ್ಕೊಂಡು ಹೋಗಲೇ ಹಾಗೆ ಹಿಂಗೆ ಅಂತ. ಆ ವಿಚಾರಕ್ಕೆ ಗಿಲ್ಲಿ ಅವರಿಗೆ ಸಾರಿ ಕೇಳ್ತಾರೆ ಧನುಷ್ ಅವರು. ಆಮೇಲೆ ಅಶ್ವಿನಿ ಅವರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಗೊತ್ತಲ್ಲ, ಅಲ್ಲಿ ಧನುಷ್ ಅವ್ರ ತಪ್ಪೇನೂ ಇರಲಿಲ್ಲ. ಅವ್ರಿಗೆ ಗೊತ್ತಿಲ್ಲದೇ ಅಲ್ಲೊಂದು ಇದನ್ನು ಬ್ಲಾಕನ್ನು ತಪ್ಪಾಗಿ ಸರಿಸಿರ್ತಾರೆ ಪಝಲ್ ಗೇಮ್ ಆಡುವಾಗ. ಸೊ ಆ ವಿಚಾರದಲ್ಲಿ ಅಶ್ವಿನಿ ಅವರಿಗೆ ವೋಟಿಂಗ್ ಕೂಡ ಬೀಳಲ್ಲ ಮನೆಯವರ ಕಡೆಯಿಂದ. ಸೊ ಹಾಗಾಗಿ ಧನುಷ್ ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಬಟ್ ಅಶ್ವಿನಿ ಅವ್ರು ಏನು ಅಂತಂದರೆ ನೀನೇ ಅದನ್ನು ಬಿಟ್ಕೊಡ್ಬೇಕಿತ್ತು ಅನ್ನೋ ರೀತಿಯಲ್ಲಿ ಮಾತಾಡಿರ್ತಾರೆ. ಆ ವಿಷಯಕ್ಕೆ ಧನುಷ್ ಅವರು ಯಾಕೆಂದರೆ ಸಾರಿ ಕೇಳಿರ್ತಾರೆ. ಧನುಷ್ ತುಂಬ ಡಿಪ್ಲೊಮ್ಯಾಟಿಕ್ ಅಂತ ಅನಿಸುತ್ತೆ. ಅವರು ಇಡೀ ಸೀಸನ್ ಪೂರ್ತಿ ಡಿಪ್ಲೊಮ್ಯಾಟಿಕ್ ಆಗಿ ಆಡ್ಕೊಂಡು ಬಂದರು. ಅದು ಈ ಮನೆಗೆ ಅದು ಸೂಟ್ ಆಗಲ್ಲ. ಅಂದರೆ ಏನಾದರೂ ಇದ್ದರೆ ಡೈರೆಕ್ಟಾಗಿ ಹೇಳಬೇಕಾಗುತ್ತೆ. ಧನುಷ್ ಹೆಂಗೆ ಅಂತಂದರೆ ಅಲ್ಲೂ ಒಳ್ಳೆಯವರಾಗಬೇಕು ಇಲ್ಲೂ ಒಳ್ಳೆಯವರಾಗಬೇಕು ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡಿಕೊಂಡೇ ಬಂದರು ಇಡೀ ಸೀಸನಲ್ಲಿ, ವಿಚ್ ವಿಲ್ ನಾಟ್ ವರ್ಕ್ ಇನ್ ಬಿಗ್ ಬಾಸ್. ಆ್ಯಂಡ್ ನೋಡಿ, ತುಂಬ ಪೊಟೆನ್ಷಿಯಲ್ ಇರುವಂತಹ ಕಂಟೆಸ್ಟೆಂಟ್ ಧನುಷ್. ಬಟ್ ಸ್ಟಿಲ್ ಅವರು ಗೇಮಲ್ಲಿ ಮಾತ್ರ ಚೆನ್ನಾಗಿ ಆಡ್ತಾರೆ, ಬೇರೆ ಯಾವುದ್ರಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ಅಶ್ವಿನಿ ಅವರ ತಮ್ಮ ಬಂದಾಗಲೂ ಕೂಡ ಅದೇ ಹೇಳಿದ್ರು, ಧನುಷ್ ಅವರು ನೀವೇನು ಮಾತಾಡಲ್ವಲ್ಲ ಅಂತ. ಮಾತಾಡಬೇಕು, ಅವ್ರು ಮಾತಾಡಲಿಲ್ಲ. ಪ್ಲಸ್ ಒಂದು ತಪ್ಪು ಬೇರೆ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಮತ್ತು ಕಾವ್ಯ ಅವರ ವಿಚಾರದಲ್ಲಿ. ಅವರ ಫ್ರೆಂಡ್ಶಿಪ್ ವಿಚಾರದಲ್ಲಿ ಇವರು ಮೂಗು ತೂರಿಸಿದ್ದು ಅವರಿಗೆ ತುಂಬ ನೆಗೆಟಿವ್ ಅಂತೂ ಆಗಿದೆ. ಅದು ಅವಶ್ಯಕತೆ ಇರ್ತಿರ್ಲಿಲ್ಲ. ಬಿಕಾಸ್ ಇಷ್ಟರ ಮಟ್ಟಿಗೆ ಒಳ್ಳೆಯ ವ್ಯಕ್ತಿತ್ವ ಅಂತ ತೋರಿಸ್ಕೊಂಡು ಬಂದಂತಹ ಧನುಷ್ ಅವರು ಎಲ್ಲೋ ಸೀಕ್ರೆಟಾಗಿ ಗಿಲ್ಲಿಯವರನ್ನು ಕಂಡ್ರೆ ಅಂದರೆ ಅವರಿಗೆ ಜಲಸ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ಅವರ ನಡವಳಿಕೆಗಳಿಂದ ಗೊತ್ತಾಗ್ತಾ ಹೋಯಿತು. ಸ್ವಲ್ಪ ಅದನ್ನು ಅವ್ರು ಮಾಡದೇ ಇರ್ತಿದ್ದಿದ್ರೆ. ಆ್ಯಂಡ್ ಅಗೇನ್ ಗಿಲ್ಲಿ ಸೇವ್ ಆದಾಗ ಕೂಡ ಅವ್ರ ಮುಖದಲ್ಲಿ ಅಂಥದ್ದೇನು ಖುಷಿ ಏನಿರಲಿಲ್ಲ. ಮೊನ್ನೆ ಮಿಡ್ ವೀಕ್ ಎಲಿಮಿನೇಷನಿಂದ ಗಿಲ್ಲಿ ಸೇವ್ ಆಗಿ ಮನೆ ಒಳಗೆ ಬಂದಾಗ. ಸೊ ಅಲ್ಲೆಲ್ಲೋ ಒಂದು ಕಡೆ ಗಿಲ್ಲಿ ಮೇಲೆ ಅವ್ರಿಗೆ ಸ್ವಲ್ಪ ಒಂದು ಜಲಸಿ ಇದೆ ಅಂತ ಅನ್ನಿಸ್ತು. ಸೊ ಅದನ್ನು ಬಿಟ್ಟರೆ ಹಿ ವಾಸ್ ಗುಡ್.
ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಅವ್ರ ಕಡೆಯಿಂದ ಏನೂ ಎಂಟರ್ಟೈನ್ಮೆಂಟ್ ಮಾಡಿಲ್ಲ. ಆ್ಯಂಡ್ ಇವತ್ತಿನ ಪ್ರೋಮೋ ನೋಡೋಕೆ ಕೂಡ ಬಂದಿದೆ ನೋಡಿ, ಗಿಲ್ಲಿ ಟೀಮ್ ಬಂದಿದ್ದಾರೆ. ಅಲ್ಲಿ ಧನುಷ್ ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಕಡೆ ನಮ್ಮ ಗಿಲ್ಲಿಗೂ ಕಾಣಿಸ್ತಾ ಇದ್ದಾರೆ, ಗಿಲ್ಲಿ ಅಂತೂ ಫುಲ್ ಅವರೇ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಕಡೆ ರಕ್ಷಿತಾ ಕಾಣಿಸ್ಕೊಳ್ತಿದ್ದಾರೆ, ಅಲ್ಲೂ ರಕ್ಷಿತಾ ಅವ್ರು ಗಿಲ್ಲಿ ಹೆಸರು ತಗೋತಾ ಇದ್ದಾರೆ ಯಾರಿಷ್ಟ ಅಂತಂದರೆ. ಸೊ ಬೇರೆಯವರೆಲ್ಲ ಕಾಣಿಸ್ಕೊತಿದ್ದಾರೆ. ರಘುನೂ ಅಲ್ಲಿ ಡೈಲಾಗ್ ಎಲ್ಲ ಹೊಡಿತಾ ಇದ್ದಾರೆ ಗಿಲ್ಲಿ ಥರ, ನನ್ನ ಅಶ್ವಿನಿ ಅಂತೆಲ್ಲ. ಬಟ್ ಧನುಷ್ ಅವರು ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ. ಅವ್ರದ್ದು ಅದೇ ಮಿಸ್ಟೇಕ್ ಆಗಿರೋದು. ಎನಿವೇಸ್, ಅವರಿಗೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಬರಲಿ ಆಚೆ ಕಡೆ ಹೋದ್ಮೇಲೆ ಅಂತ ನಾನು ಹೇಳ್ತೀನಿ. ಇನ್ನೊಬ್ಬರ ಮೇಲೆ ಜಲಸ್ ಪಡೋದನ್ನು ಅವ್ರು ಬಿಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅಶ್ವಿನಿ ಅವರು ಸಾರಿ ಕೇಳಿದ್ರಲ್ಲ ಈಗ, ಸೊ ಅಶ್ವಿನಿ ಅವರು ಸಾಕಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಸೊ ಆ ಒಂದು ತಪ್ಪುಗಳೇ ಅವರ ವ್ಯಕ್ತಿತ್ವದ ಭಾಗ ಕೂಡ ಆಗಿವೆ. ಅವರು ಆ್ಯಸ್ ಎ ವ್ಯಕ್ತಿಯಾಗಿ ಆ ಥರ ಇದ್ದಿದ್ದಕ್ಕೆ ತಾನೇ ಅವರಿಂದ ಆ ಥರ ತಪ್ಪುಗಳಾಗೋಕ್ಕೆ ಸಾಧ್ಯ ಆಗಿದ್ದು. ಬಟ್ ಮನೇಲಿರುವಂತಹ ಹೆಣ್ಣುಮಕ್ಕಳು ಯಾರೂ ಕೂಡ ಅವರನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಈ ಒಂದು ನಾನು ಹೆಣ್ಮಕ್ಳ ಪರವಾಗಿ ಧ್ವನಿ ಎತ್ತುತ್ತೀನಿ ಅಂತ ಅವ್ರು ಹೇಳ್ಕೊಳ್ತಿದ್ರು ಕೂಡ ಅದು ನಮಗೆ ಅವಶ್ಯಕತೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಬೇರೆ ಹೆಣ್ಮಕ್ಳುಗಳು ಅವರನ್ನು ಟ್ರೀಟ್ ಮಾಡಿದರು. ಹೆಣ್ಮಕ್ಳ ವಿಚಾರದಲ್ಲೂ ಕೂಡ ಸಾಕಷ್ಟು ಕೆಟ್ಟದಾಗಿ ಅವರು ಮಾತಾಡಿದರು. ಈ ಎಲ್ಲ ತಪ್ಪುಗಳಿಗೆ ನಿಜವಾಗ್ಲೂ ಕ್ಷಮೆ ಇದೆಯಾ? ಬಹುಶಃ ಕ್ಷಮೆಯನ್ನು ಮನೇಲಿರುವಂತಹ ಹೆಣ್ಮಕ್ಳು ಅಥವಾ ಅವರಿಂದ ಬೇಸರಗೊಂಡಿರುವಂತಹ ಹೆಣ್ಮಕ್ಳು, ಹರ್ಟ್ ಆಗಿರುವಂತಹ ಹೆಣ್ಮಕ್ಳು ಕ್ಷಮೆಯನ್ನು ಕೊಡಬಹುದು. ಬಟ್ ರಾಜ್ಯದ ಜನತೆ ಅಥವಾ ಬಿಗ್ ಬಾಸ್ ನೋಡ್ತಾ ಇರುವಂತಹ ಪ್ರೇಕ್ಷಕರು ಮೊದಲಿಂದ ನೋಡಿದ್ದಾರೆ ಅವ್ರು ಯಾವ ರೀತಿ ಆಟ ಆಡ್ಕೊಂಡು ಬಂದಿದ್ದಾರೆ ಅಂತ. ಸೊ ಅವರಿಂದ ಕ್ಷಮೆ ಆ್ಯಕ್ಚುಲಿ ಇವರು ಎಕ್ಸ್ಪೆಕ್ಟ್ ಮಾಡೋದು ನನಗೇನೋ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಅದು ವರ್ಕ್ ಆಗುತ್ತೆ ಅಂತ. ಜನಗಳಂತೂ ತುಂಬ ಚೆನ್ನಾಗಿ, ಅಂದರೆ ಅವ್ರು ಏನೇನು ಅಂತ ಅವರೇ ತೋರಿಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೇ ಜನಗಳು ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನು ಇಷ್ಟಪಡ್ತಾ ಇರೋಂಥದ್ದು. ಆ್ಯಂಡ್ ನಾನು ಯಾವಾಗಲೂ ಬಿಗ್ ಬಾಸ್ ಎಪಿಸೋಡ್ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಮಾತ್ರ ಕೊಟ್ಟಿದ್ದೀನಿ ಇಲ್ಲಿ ತನಕ. ಹೊರಗಡೆ ಸಾಕಷ್ಟು ವಿಷಯಗಳು ನಡೀತಾ ಇದೆ, ಅದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ. ಅಂದರೆ ಆ ಬಣ, ಈ ಬಣ, ಮತ್ತು ಪ್ರತಿಷ್ಠೆ ಮತ್ತು ಪ್ರತಿಭೆಯ ಬಣ ಅದೆಲ್ಲ ಅಂತ. ಫಸ್ಟ್ ಆಫ್ ಆಲ್ ಜನಗಳು ಅಕ್ಸೆಪ್ಟ್ ಮಾಡ್ಕೊಂಡು ಆಗಿದೆ ಒಬ್ಬ ಕಂಟೆಸ್ಟೆಂಟನ್ನು. ಸೊ ಒಬ್ಬರನ್ನ ಬೆಳೆಸಬೇಕು ಅಂತ ಕರ್ನಾಟಕ ಜನತೆ ಡಿಸೈಡ್ ಮಾಡಿ ಆದಮೇಲೆ ನೀವು ಯಾವುದೇ ರೀತಿಯಲ್ಲಿ ನೆಗೆಟಿವ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ವರ್ಕ್ ಆಗಲ್ಲ. ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡೋದೆಲ್ಲ ನೋಡಿದ್ದೆ ನಾನು. ಗಿಲ್ಲಿಯವರು ಸೊಂಟ ಇಲ್ಲದೇ ಕೊಳಕ ಸುಮ್ಮನೆ ಏನೇನೋ ವಟ ಅಂತ ಇರ್ತಾನೆ, ಕಪ್ಪೆ ಸಮಥಿಂಗ್ ಎಲ್ಲ ಏನೋ ಬರ್ಕೊಂಡಿದ್ರು ಕೆಲವರು. ನಾನು ಹೇಳೋದು, ಫಸ್ಟ್ ಆಫ್ ಆಲ್ ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡಿದ್ದಾರೆ ಅನ್ನೋಂಥದ್ದನ್ನು ಜನ ನೋಡಿದಾರಲ್ಲ. ಪೀಪಲ್ ವಿಲ್ ಡಿಸೈಡ್. ಆ್ಯಂಡ್ ಜನ ಆಲ್ರೆಡಿ ಒಬ್ಬರನ್ನ ಎಲ್ಲೋ ಬೇರೆ ಲೆವೆಲಲ್ಲಿ ಕೂರಿಸಿದ್ದಾರೆ. ಆ್ಯಂಡ್ ನಾನೀಗ ಗಿಲ್ಲಿಯವ್ರ ಬಗ್ಗೆ ಜನ ಮಾಡ್ತಾ ಇರುವಂತಹ ಪ್ರಚಾರ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಕೂತ್ಕೊಂಡ್ರೆ ಈ ಥರದ್ದು 10 ವಿಡಿಯೋ ಮಾಡಿದ್ರೂ ಸಾಕಾಗಲ್ಲ. ಅಷ್ಟರ ಮಟ್ಟಿಗೆ ಫ್ರಮ್ ಮಂಡ್ಯ ಟು ಅಮೇರಿಕಾ ಎಲ್ಲೆಲ್ಲಿಂದ ಸಪೋರ್ಟ್ ಬರ್ತಾ ಇರೋದು ಗಿಲ್ಲಿಯವ್ರಿಗೆ. ಮತ್ತು ಸೈನಿಕರಿಂದ ಹಿಡಿದು, ರೈತರಿಂದ ಹಿಡಿದು, ಪೊಲೀಸರಿಂದ ಹಿಡಿದು, ಯಾವ್ಯಾವ ಕ್ಷೇತ್ರದಲ್ಲಿ ಬೇರೆ ಬೇರೆ ಅಂದರೆ ಡೆಸಿಗ್ನೇಷನಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಪ್ರತಿಯೊಬ್ಬರು ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಏನಿದಾರಲ್ಲ, ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಥವಾ ರೀಲ್ ಸ್ಟಾರ್ಸ್ ಅಂತೆಲ್ಲ ಏನಿದಾರಲ್ಲ, ಅವರೆಲ್ಲರೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋದು. ಮತ್ತು ಗ್ರೌಂಡ್ ಲೆವೆಲಲ್ಲಿ ನೀವು ನೋಡ್ಲಿಕ್ಕೆ ಹೋದರೂ ಕೂಡ ಇಟ್ ಈಸ್ ನಾಟ್ ಮಂಡ್ಯ, ಮಳವಳ್ಳಿ, ಮದ್ದೂರು ಅಲ್ಲಿ ಮಾತ್ರ ಅಲ್ಲ ಗಿಲ್ಲಿ ಹವಾ ಇರೋದು. ರೋಡಲ್ಲಿದೆ. ಬೆಂಗಳೂರು ಇಂಥ ಸಿಟಿ, ಅಂಥ ಡಿಸ್ಟ್ರಿಕ್ಟು, ಅಂಥ ಸ್ಟೇಟು, ಇಂಥ ಹಳ್ಳಿ ಅಂತಿಲ್ಲ, ಎಲ್ಲ ಕಡೆನೂ ಗಿಲ್ಲಿದೆ ಹವಾ ಇರೋವಂಥದ್ದು. ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ನಾನಿವಾಗ ಈ ಥರದ್ದು ವೀಡಿಯೋ ಅಂದರೆ ಜಸ್ಟ್ ಗಿಲ್ಲಿ ಹವಾ ಹೇಗಿದೆ ಅಂತ ಒಂದು ಹೆಡ್ಲೈನ್ ಕೊಟ್ಕೊಂಡು ಮಾತಾಡೋಕೆ ಹೋದರೆ ಒಂದು 8-10 ವೀಡಿಯೋಸ್ ಮಾಡಬೇಕಾಗತ್ತೆ. ಮತ್ತು ಟ್ಯಾಟೂ ಹಾಕಿಸ್ಕೊಂಡಿರೋರು, ಪೂಜೆ ಮಾಡಿರೋರು, ಮೊನ್ನೆ ಅಷ್ಟೇ ಆ ಒಂದು ಗೋವಿನ ಮೇಲೆ ಗಿಲ್ಲಿಯವರ ಭಾವಚಿತ್ರವನ್ನು ಬಿಡಿಸಿ ಅದಕ್ಕೆ ಪೂಜೆ ಮಾಡಿ ಅಲ್ಲಿ ಸಂಭ್ರಮ ಪಟ್ಟಂಥವ್ರು. ಇಟ್ ಈಸ್ ಲೈಕ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಈ ಲೆವೆಲ್ನ ಕ್ರೇಜು. ಮತ್ತು 1.4 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಸುಮ್ಮನೆನಾ ಅದು? ತಮಾಷೆ ಮಾತೇ ಅಲ್ಲ. ಇಟ್ ಈಸ್ ಲೈಕ್ ಹೀ ಈಸ್ ಅ ಕ್ಲಿಯರ್ ವಿನ್ನರ್, ಬೇರೆ ಏನಿಲ್ಲ ಅಲ್ಲಿ. ಸೊ ಅಷ್ಟೇ ಅಲ್ಲದೆ ಜನಗಳು ಕೂಡ ಪ್ರೀತಿ ಒಬ್ಬರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವರನ್ನು ನೋಡೇ ಕೊಡ್ತಾರೆ. ಅವ್ರನ್ನ ಅಳೆದು ತೂಗಿ, ಅದು ಕನ್ನಡ ಜನತೆ ಅಂತೂ ಒಬ್ಬರನ್ನ ಸ್ಕ್ರೀನ್ ಮಾಡೋದ್ರಲ್ಲಿ, ಒಬ್ಬ ವ್ಯಕ್ತಿ ಯಾವ ರೀತಿ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವ್ರು ಯಾವತ್ತೂ ಹಿಂದೆ ಬಿದ್ದೇ ಇಲ್ಲ. ಅಕ್ಸೆಪ್ಟ್ ಮಾಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಗಿಲ್ಲಿ ಅವ್ರನ್ನ ತುಂಬ ದೊಡ್ಡದಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹೇಟರ್ಸ್ ಎಲ್ಲ ಯಾವ ರೀತಿ ಪ್ರಚಾರಕ್ಕೆ ನಿಂತಿದ್ದಾರೆ ಅಂತಂದರೆ, ಸುಮ್ಮನೆ ಏನೇನೋ ಜಾತಿ ವಿಷಯ ಎತ್ಕೊಂಡು, ಯಾರು ಗಿಲ್ಲಿಯವ್ರ ಜಾತಿ ನೋಡಿ ಯಾರು ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ಗಿಲ್ಲಿಯವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ರು, ಯಾವ ರೀತಿ ಎಂಟರ್ಟೈನ್ ಮಾಡಿದ್ರು, ಹೇಗೆ ಅವರ ಒಂದು ಆಟದಲ್ಲಿ ಲಾಜಿಕ್ ಇರ್ತಾಯಿತ್ತು, ಅವರು ಹೇಳುವಂತಹ ಮಾತುಗಳಲ್ಲಿ ಪಾಯಿಂಟ್ಸ್ ಇರ್ತಾಯಿತ್ತು. ಸೊ ಅದೆಲ್ಲವನ್ನು ನೋಡಿ, ಪ್ಲಸ್ ಅವರಿಗೆ ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಬೇಸಿಕಲಿ ಬರೀತಾರೆ, ಡ್ಯಾನ್ಸ್ ಮಾಡ್ತಾರೆ,
ಹಿ ಈಸ್ ವೆರಿ ಟ್ಯಾಲೆಂಟೆಡ್. ಅಂದ್ ಸಿಚುವೇಶನಲ್ ಕಾಮಿಡಿ ಅದನ್ನು ಮಾಡೋದ್ರಲ್ಲಿ ಪಂಟ ಅವರು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜನ ಇಷ್ಟಪಡ್ತಾ ಇರೋದು. ಸುಮ್ಮನೆ ಏನೋ ಅದನ್ನು ಸುಮ್ಮನೆ ಕ್ರೇಜ್ ಬಿಲ್ಡ್ ಆಗಲ್ಲ ಒಬ್ಬರ ಮೇಲೆ. ಮತ್ತು ಬೇರೆ ಕಂಟೆಸ್ಟೆಂಟ್ಸ್ಗಳ ಮೇಲೆ ಕೂಡ ಅಷ್ಟೇ. ಸೊ ಅವರೆಲ್ಲ ಏನು ಪ್ರೀತಿ ತೋರಿಸ್ತಾ ಇದ್ದಾರಲ್ಲ, ಅದು ಅವರ ಆಟಕ್ಕೆ ಅನುಗುಣವಾಗಿ ಅವರು ತಮ್ಮನ್ನು ತಾವು ಯಾವ ರೀತಿ ಪೋರ್ಟ್ರೇ ಮಾಡ್ಕೊಂಡಿದ್ದಾರೋ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಪ್ರೀತಿ ಸಿಗ್ತಾ ಇದೆ ಅಷ್ಟೇ. ಸೊ ಗಿಲ್ಲಿಯವರಿಗೆ ಸಿಗ್ತಾ ಇರುವಂತಹ ಪ್ರೀತಿಗೂ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಸಿಗ್ತಾ ಇರುವಂತಹ ಒಂದು ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅದೇನು ಇವಾಗ ಸೀಕ್ರೆಟ್ ಆಗೇನು ಉಳಿದಿಲ್ಲ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಗಿಲ್ಲಿನೇ ಇರೋದು. ಗ್ರೌಂಡ್ ಲೆವೆಲಲ್ಲೂ ಗಿಲ್ಲಿಗೆ ಸಪೋರ್ಟ್ ಇರೋದು. ಎಂತೆಂಥವರು ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ನಾನೇನು ಸ್ಪೆಸಿಫಿಕ್ಕಾಗಿ ಹೇಳೋ ಅಗತ್ಯ ಇಲ್ಲ. ಸೊ ನಿನ್ನೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಗಿಲ್ಲಿಗೆ ಒಂದು ರೀತಿ ಋಣ ಸಂದಾಯ ಮಾಡಿದ್ರು ಆ ಒಂದು ಚಟುವಟಿಕೆಯಲ್ಲಿ. ಪ್ಲಸ್ ಬೇರೆ ಕಂಟೆಸ್ಟೆಂಟ್ಸ್ಗಳ ಲೈಕ್ ಅಂದರೆ ಪೋಷಕರಾಗಿರ್ಬೋದು, ಮನೆಯವರಾಗಿರ್ಬೋದು, ಗಿಲ್ಲಿನೇ ಇಷ್ಟಪಟ್ಟಿದ್ರು. ಸೊ ಹೊರಗಡೆಯಿಂದ ಬಂದಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳ ತಂದೆ ತಾಯಂದಿರೇ, ಫ್ಯಾಮಿಲಿಯವರೇ ಈ ಲೆವೆಲಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಇನ್ನು ಹೊರಗಡೆ ಯಾವ ರೇಂಜಿಗೆ ಸಪೋರ್ಟ್ ಇರ್ಬೋದು ಜನಗಳದು ಅಂತ ಅದು ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದರ ಮ್ಯಾಗ್ನಿಟ್ಯೂಡೇ ಬೇರೆ ಲೆವೆಲಲ್ಲಿದೆ. ಗಿಲ್ಲಿಯವ್ರು ಲೈವಲ್ಲಿ ಒಂದು ಕಡೆ ಹೇಳ್ತಾಯಿದ್ರು, ನನಗೇನು ಸಪೋರ್ಟ್ ಯಾವ ರೀತಿ ಸಿಗ್ತಾ ಇದೆ, ನಾನೇನು ಜನ ಇಷ್ಟಪಡ್ತಾ ಇದ್ದಾರಾ ಇಲ್ವಾ ಅಂತ ನಂಗೆ ತಿಳ್ಕೊಳ್ಬೇಕಾಗಿತ್ತು ಅನ್ನೋ ಥರ ಎಲ್ಲ ಮಾತಾಡಿದರು. ಅವ್ರಿಗೆ ಆ್ಯಕ್ಚುಲಿ ಆಚೆ ಬಂದರೆ ಗೊತ್ತಾಗುತ್ತೆ. ಜನ ಸಾಗರನೇ ಅವರನ್ನು ವೆಲ್ಕಮ್ ಮಾಡೋದಕ್ಕೋಸ್ಕರ ಈಗಾಗಲೇ ಸೆಲೆಬ್ರೇಷನ್ಸ್ ಒಂದು ವಾರದಿಂದ ಶುರುವಾಗಿದೆ. ಯಾವ ಒಬ್ಬ ಕಂಟೆಸ್ಟೆಂಟಿಗೆ ಈ ರೀತಿ ಆಗಿತ್ತು ಸ್ವಾಮಿ, ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ಲಿ ಬೇರೆ ಊರುಗಳಲ್ಲಿ ಬಿಟ್ಟಾಕಿ ದಕ್ಷಿಣ ಕನ್ನಡದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಆಲ್ರೆಡಿ ಇದ್ದಾರೆ ಒಂದು ಮ್ಯಾಂಗ್ಳೂರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ದಕ್ಷಿಣ ಕನ್ನಡವನ್ನು ರೆಪ್ರೆಸೆಂಟ್ ಮಾಡುವಂತಹ ಕಂಟೆಸ್ಟೆಂಟ್ ಇದ್ದಾರೆ. ದಕ್ಷಿಣ ಕನ್ನಡದಲ್ಲೂ ಕೂಡ ರಕ್ಷಿತ್ ಅವ್ರಿಗೆ ಎಷ್ಟು ಸಪೋರ್ಟ್ ಇದೆಯೋ ಅಷ್ಟೇ ಸಪೋರ್ಟ್ ಗಿಲ್ಲಿಯವ್ರಿಗೂ ಇದೆ. ಸುಳ್ಯದಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಜಾಗ, ಸುಳ್ಯದಲ್ಲಿ ಒಂದು ಎಲ್ಲೋ ಸರ್ಕಲಲ್ಲೋ ಎಲ್ಲೋ ಒಂದು ಕಡೆ ಒಂದು ಬಿಲ್ಡಿಂಗ್ ಮೇಲೆ ಇವರಿಬ್ಬರನ್ನು ಯಾಕಂದರೆ ಇವರಿಬ್ಬರಿಗೂ ಓಟ್ ಹಾಕಿ ಅನ್ನುವಂತಹ ಫ್ಲೆಕ್ಸ್ ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ದಕ್ಷಿಣ ಕನ್ನಡದವರು ಹಿಂಗೆ ಸುಮ್ಮನೆ ಯಾರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಆ ರೀತಿಯಲ್ಲ. ಸೊ ಅಲ್ಲೂ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಇಟ್ಸ್ ಎ ಜೆನ್ಯೂನ್ ಒಂದು ಔಟ್ ಬ್ರೇಕ್. ಒಬ್ಬ ವ್ಯಕ್ತಿ ಕಂಡ್ರೆ ಇಷ್ಟರ ಮಟ್ಟಿಗೆ ಜನ ಪ್ರೀತಿ ತೋರಿಸ್ತಾ ಇರೋವಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಕ್ಲಿಯರ್ ವಿನ್ನರ್ ಯಾರು ಅಂತ ಈಗಾಗಲೇ ಗೊತ್ತಾಗ್ತಾ ಇದೆ. ಆಚೆ ಈಚೆ ಗೋಲ್ಮಾಲೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ಫಸ್ಟ್ ಆಫ್ ಆಲ್ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ ಯಾರೂ ಕೂಡ. ಸೊ ನೋಡೋಣ ಏನಾಗುತ್ತೆ ಅಂತ. ಲೈವ್ ಈಗ ಎಂಡ್ ಆಗಿದೆ. ಸೊ ಲೈವ್ ಎಂಡ್ ಆಗಿರೋದ್ರ ಬಗ್ಗೆ ನಿಮಗೆ ಎಷ್ಟು ಬೇಸರ ಆಗುತ್ತೆ. ಜಿಯೋ ಹಾಟ್ಸ್ಟಾರಲ್ಲಿ ಲೈವ್ ಬರಲ್ಲ ಇನ್ಮೇಲೆ, ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ. ಸೊ ಸ್ನೇಹಿತರೆ, ಇದಾಗಿತ್ತು ನಿನ್ನೆ ಎಪಿಸೋಡ್ನ ಅಪ್ಡೇಟ್. ಅಂಚನೆ ಊರುದಕ್ಕಲು ಏರ್ ಪೂರ ಎಂಕ್ಲಿನ ವೀಡಿಯೋ ಮಾತ ತೂವೊಂದುಲ್ಲೆರು ದಯವಿದು ಕಮೆಂಟ್ ಮಲ್ಪುಲೆ. ಮಸ್ತ್ ಜನ ಊರುದಕ್ಕಲು ಎಂಕ್ಲಿನ ವೀಡಿಯೋನು ಫಾಲೋ ಮಲ್ತೊಂದುಲ್ಲಾರ ಪಂಡದು ಎಂಕ್ ಗೊತ್ತುಂಡು. ಇಂಚನೆ ನಿಖಲ್ನ ಸಪೋರ್ಟ್ ಇಪ್ಪಡು ಸಪೋರ್ಟ್ ಮಲ್ತೊಂದಿಪ್ಪುಲೆ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.